ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಬಿಗ್ ಬಾಸ್ ಬಗ್ಗೆ ಬೆಳಿಗ್ಗೆ ಪ್ರೊಮೋ ರಿವ್ಯೂ ಹಾಕಿದ್ದೀನಿ. ಸೊ ಇನ್ನೂ ಯಾರು ನೋಡಿಲ್ಲ ಅಂದರೆ ಆ ವಿಡಿಯೋನ ಹೋಗಿ ನೋಡಿ. ಸೊ ಇವತ್ತು ಯಾರಿಗೆ ಕಿಚ್ಚನ ಚಪ್ಪಾಳೆ, ಹಾಗೆ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ, ಹಾಗೆ ಯಾರು ಉತ್ತಮ ಯಾರು ಕಳಪೆ ನಿನ್ನೆ ಆಗಿದೆ, ಉತ್ತಮ ಮತ್ತು ಕಳಪೆ. ಈ ವಾರದ ಕಿಚ್ಚನ ಪ್ರಕಾರ ಯಾರು ಉತ್ತಮ, ಹಾಗೆ ಸೀಸನ್ ಫುಲ್ ಯಾರು ಉತ್ತಮ ಅಂತ ಹೇಳಿ, ಯಾರು ಚಪ್ಪಾಳೆ ಕೊಡ್ತಾರೆ, ಯಾರಿಗೆ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳಿ ಅಪ್ಡೇಟ್ ಕೊಡ್ತೀನಿ. ಹಾಗೆ ಈ ವಾರ ಯಾರು ಹೋಗ್ತಾರೆ, ಹಾಗೆ ರಕ್ಷಿತರಿಗೆ ಯಾವ ಥರ ಕ್ಲಾಸಸ್ ಇರುತ್ತೆ, ಇವತ್ತಿನ ಎಪಿಸೋಡಲ್ಲಿ ಏನೇನು ನಡೆಯುತ್ತೆ ಒಂದಿಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಹಾಗೆ ಯಾರು ಎಲಿಮಿನೇಷನ್ ಆಗ್ತಾರೆ ಅಂತೇಳಿ, ಬಾಟಮ್ 3ಯಲ್ಲೂ ಯಾರಿದ್ದಾರೆ ಅಂತ ಹೇಳಿ ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸೊ ನಿಮಗೆ ಯಾರು ವಿನ್ ಆಗಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಸೊ ಆಸ್ ಯೂಶ್ವಲ್ ನಾನು ಯಾವಾಗಲೂ ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಒನ್ ಮ್ಯಾನ್ ಶೋ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ. ಈ ವೀಕಲ್ಲಿ ಸ್ವಲ್ಪ ಡಲ್ ಆಗಿದ್ರು. ಸೊ ಅವರಿಗೆ ಯಾವುದೇ ಥರ ಕ್ಲಾಸ್ ಇರಲ್ಲ. ಬಟ್ ಈ ಬೆಳಗ್ಗೆ ಪ್ರೋಮೋ ನೋಡಿದ ಹಾಗೆ ಈ ವಾರದ ಕ್ಲಾಸ್ ಇರೋದು ರಕ್ಷಿತ್ ಅವರಿಗೆ. ಸೊ ನೀವು ಧ್ರುವಂತ್ ಅವರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೀಕ್ರೆಟ್ ರೂಮಲ್ಲಿ. ಗಿಲ್ಲಿ ಅವರಿಗೆ ಹಾಗೆ ರಘು ಅವ್ರ ಜೊತೆ ರಕ್ಷಿತ್ ಅವರಿಗೆ ಯಾರೇ ಇದ್ದರೂ ಇಷ್ಟ ಆಗಲ್ಲ. ಸೊ ಈ ಸೀಸನಲ್ಲಿ ಎದ್ದು ಕಾಣ್ತಾ ಇತ್ತು ರಕ್ಷಿತ್ ಅವರಿಗೆ. ಸೊ ನಾಮಿನೇಷನಲ್ಲೂ ಅಷ್ಟೇ ರಾಶಿಕಂಗೆ ನೀವು ರಕ್ಷಿತ ನಾಮಿನೇಷನ್ ಮಾಡಿರೋದು ಅಷ್ಟೇ, ನೀವು ರಘುವಣ್ಣನ ಜೊತೆ ಆ ಥರ ಇರೋದು ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಆ್ಯಕ್ಚುಲಿ ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತ ರಘು ಅವ್ರು ಹೇಳಬೇಕು, ರಘು ಅವ್ರ ಪರವಾಗಿ ಇವ್ರು ಹೇಳೋದು ತಪ್ಪಾಗುತ್ತೆ. ಅದೇ ರಾಶಿಕ್ ಅವರು ಅಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಇಷ್ಟ ಇದೆ ಅಂತ ರಘು ಅವರು ಹೇಳ್ತಾರೆ, ನನಗೇನು ಪ್ರಾಬ್ಲಮ್ ಇಲ್ಲ, ನೀನು ಆ ಥರ ನನ್ನ ಜೊತೆ ಇರೋದ್ರಿಂದ ರಾಶಿಕಾಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಆದರೆ ಅದು ನಂಗೆ ಇಷ್ಟ ಆಗ್ತಿಲ್ಲ ಅಂತ ಡೈರೆಕ್ಟಾಗಿ ಮುಖ ಕೊಡ್ದಾಗೆ ಹೇಳ್ತಾರೆ. ಸೊ ಅಲ್ಲಿ ಗೊತ್ತಾಗುತ್ತೆ. ಸೊ ರಘು ಅವರೊಟ್ಟಿಗೆ ಬೇರೆಯವ್ರು ಯಾರೇ ಇದ್ದರೂ ಇಷ್ಟ ಆಗಲ್ಲ ಅಂತೇಳಿ. ಸೊ ಸೆಕೆಂಡ್ ಆಪ್ಷನ್ನು ಒಂದು ಬೀಮ್ ಬ್ಯಾಂಕ್ ತೆಗೆದು ಹೊರಗಡೆ, ಅಂದರೆ ಅವ್ರು ಕೂತಿದ್ದ ಜಾಗದಿಂದ ಬೇರೆ ಕಡೆ ಇರ್ತಾರೆ. ಅಲ್ಲಿ ಗಿಲ್ಲಿ ಮತ್ತು ರಕ್ಷಿತ್ ಅವ್ರು ಇರ್ತಾರೆ. ಸೊ ಅದಕ್ಕೂ ಮುಂಚೆ ಸುಮಾರು ಜನ ಕುತ್ಕೊಂಡು ಮಾತಾಡ್ತಿರ್ತಾರೆ. ಎಲ್ಲ ಹೋದ್ಮೇಲೆ ಬೀಮ್ ಬ್ಯಾಂಕ್ ತೆಗೆದಿರ್ತಾರೆ. ಸೊ ಗಿಲ್ಲಿ ಯಾಕೋ ಹಿಂಗೆ ಮಾಡ್ತಾ ಇದೀಯ ಅಂತ ಕೇಳಿದಾಗಲೂ ಅಷ್ಟೇ, ಸೊ ನನಗೆ ಪ್ರವೇಶಿ ಇಲ್ಲ, ನಾವಿಬ್ಬರೇ ಕುತ್ಕೊಂಡು ಮಾತಾಡಬೇಕು ಅಂತ. ಸೊ ಇದನ್ನು ಕಳಪೆ ರೀಸನಿಗೆ ರಾಶಿಕ್ ಅವರು ಪಾಯಿಂಟ್ ಔಟ್ ಮಾಡ್ತಾರೆ. ಸೊ ಇದೇ ವಿಚಾರವಾಗಿ ಈ ವಾರ ಅವರಿಗೆ ಸಖತ್ತಾಗಿ ಕ್ಲಾಸ್ ಇರುತ್ತೆ. ಸೊ ಸುದೀಪ್ ಅವರು ಕರೆಕ್ಟಾಗಿ ಕ್ಲಾರಿಫಿಕೇಶನ್ ಕೊಡ್ತಾರೆ. ವಿನ್ ಆಗೋದಂದರೆ ಯಾರು ವಿನ್ ಆಗಬೇಕು ಅಂತ ಕೇಳಿದಾಗ ನಾನೇ ಅಂತ ರಕ್ಷಿತ್ ಅವ್ರು ಹೇಳ್ತಾರೆ. ಸೊ ಅದರಲ್ಲಿ ಗೊತ್ತಾಗುತ್ತೆ. ಸೊ ನಿಮಗೋಸ್ಕರ ನೀವು ಆಡಬೇಕು, ಬೇರೆಯವ್ರಿಗೋಸ್ಕರ ಸುಮ್ಮನೆ ಇಲ್ಲಿ ಯಾವುದೂ ವರ್ಕ್ ಆಗಲ್ಲ. ಫ್ರೆಂಡ್ಶಿಪ್ ಆಗಲಿ ಸಂಬಂಧಗಳಾಗಿ ವರ್ಕ್ ಆಗಲ್ಲ. ನೆಕ್ಸ್ಟ್ ವೀಕ್ ಎಲ್ಲ ಡೋರ್ ಓಪನ್ ಇರುತ್ತೆ, ಎಲ್ಲ ಒಬ್ಬೊಬ್ಬರು ಆಚೆ ಬರ್ತಾನೆ ಇರ್ತಾರೆ. ಸೊ ಅಂತ ಹೇಳ್ತಾರೆ. ಸೊ ಇದಿಷ್ಟು ರಕ್ಷಿತ್ ಅವ್ರದ್ದು ಬಗ್ಗೆ ಕ್ಲಾಸು. ಇನ್ನು ವಾರದ ಚಪ್ಪಾಳೆ ಬಂತು ಅಂದರೆ ಅಶ್ವಿನಿ ಅವರಿಗೆ ಸಿಗುತ್ತೆ. ಯಾಕಂದರೆ ನನಗೂ ಅನಿಸುತ್ತೆ ಅವ್ರಿಗೆ ಲಾಸ್ಟ್ ವೀಕಲ್ಲೇ ಬರಬೇಕಿತ್ತು, ಚೆನ್ನಾಗಿ ಆಡಿದ್ದಾರೆ. ಸೊ ಈ ವೀಕಲ್ಲಂತೂ ಎಷ್ಟೇ ಸ್ವಲ್ಪ ಬಾಯಿನೂ ಮುಚ್ಕೊಂಡಿದ್ರು ಅಂತಲೇ ಹೇಳ್ಬೋದು ಅವರು. ಸೊ ಏನೇ ಟ್ರಿಗರ್ ಆಗದೆ ಅವ್ರ ಪಾಡಿಗೆ ಅವರು ಆಟದಲ್ಲಿ 100% ಕೊಟ್ಬಿಟ್ಟು ಆಡಿದ್ದಾರೆ. ಕಿಚ್ಚನ ಚಪ್ಪಾಳೆ ಡಿಸರ್ವ್ ಅಂತಲೇ ಹೇಳ್ಬೋದು. ಇಲ್ಲಿ ಸೀಸನ್ ಪೂರ್ತಿ ಒಂದು ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ಅದು ಧ್ರುವಂತ್ ಅವರಿಗೆ ಸಿಕ್ಕಿದೆ. ನನ್ನ ಪ್ರಕಾರ ಧ್ರುವಂತ್ ಅವರು ಫಸ್ಟ್ ಹೇಗಿದ್ರು ಹಾಗೇ ಇದ್ದಾರೆ. ಎಲ್ಲೂ ತನ್ನತನವನ್ನು ಬಿಟ್ಕೊಡದೆ ಆಟ ಆಡಿದ್ದಾರೆ. ಕೆಲವೊಂದು ಇರುತ್ತೆ ಆಚೆಯಿಂದ ಈಚೆ, ಈಚೆಯಿಂದ ಆಚೆ, ಎಲ್ಲರೂ ಪ್ರತಿಯೊಬ್ಬರು ಮಾಡಿದ್ದಾರೆ. ಅದರಲ್ಲಿ ತೀರಾ ಕಮ್ಮಿ ಇವರು ಮಾಡಿರುವಂಥದ್ದು. ಸೊ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನ್ಗೆ ಬಂದಿದೆ. ಸೀಸನ್ ಪೂರ್ತಿ ಚಪ್ಪಾಳೆ ಧ್ರುವಂತಿಗೆ ಬಂದಿದೆ. ಧ್ರುವಂತಿಗೆ ಕೊಟ್ಟಾಗ ರಕ್ಷಿತ್ ಅವರು ಇದೇನಿದು ಅಂತ ಹೇಳಿದಾಗ ಅಲ್ಲಿ ಕಿಚ್ಚನ ಹತ್ರ ಬೈಸ್ಕೊಳ್ತಾರೆ. ಯಾಕಂದರೆ ಕಿಚ್ಚನ ಜಡ್ಮೆಂಟನ್ನೇ ಅವರು ಕ್ವಶನ್ ಮಾಡೋ ಥರ ಆ್ಯಕ್ಷನ್ ಮಾಡಿದ್ದಾರೆ. ಅದಕ್ಕೂ ಒಂದಿಷ್ಟು ಬೈಗುಳ ಆಗುತ್ತೆ. ಸೊ ಇದಿಷ್ಟು. ಹಾಗೆ ಇನ್ನು ಯಾರು ಬಾಟಮ್ 3ಯಲ್ಲಿದ್ದಾರೆ ಅಂದರೆ ಬಂದ್ಬಿಟ್ಟು ಕಾವ್ಯ, ರಘು ಹಾಗೆ ರಾಶಿಕ್ ಅವ್ರು ಇರ್ತಾರೆ. ಸೊ ಬಾಟಮ್ 3ಯಲ್ಲಿ ಇವ್ರು ಇರ್ತಾರೆ. ಬಾಟಮ್ 3ಯಿಂದ ಮನೆಯಿಂದ ಸಿಂಗಲ್ ಎಲಿಮಿನೇಷನ್ ಆಗಿರೋದು, ಡಬಲ್ ಎಲಿಮಿನೇಷನ್ ಆಗಲ್ಲ ಈ ವೀಕಲ್ಲಿ. ಸೊ ಸಿಂಗಲ್ ಎಲಿಮಿನೇಷನ್ ಇರೋದ್ರಿಂದ ರಾಶಿಕ್ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಯಾಕಂದರೆ ಟಾಸ್ಕ್ ಕ್ವೀನ್ ಅಂತಲೇ ಹೆಸರಿತ್ತು. ಸೊ ಇವರು ಮನೆಯಿಂದ ಆಚೆ ಬಂದಿದ್ದಾರೆ. ಇನ್ನು ನೆಕ್ಸ್ಟ್ ವೀಕಲ್ಲಿ ಮಿಡಲ್ ವೀಕು ಎಲಿಮಿನೇಷನ್ ಇರುತ್ತೆ, ಆಮೇಲೆ ಫಿನಾಲೆ ಇರುತ್ತೆ. ಮಿಡಲ್ ವೀಕ್ ಎಲಿಮಿನೇಷನಲ್ಲಿ ಮಂಡೇ ಅಥವಾ ಟ್ಯೂಸ್ಡೇ ಇರುತ್ತೆ, ತೋರಿಸ್ತಾರೆ. ಸೊ ಅದರಲ್ಲಿ ಯಾರು ಹೋಗ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದಿಷ್ಟು ಇವತ್ತಿನ ಎಪಿಸೋಡ್ ರಿವ್ಯೂ ಆಗುತ್ತೆ. ಹಾಗೆ ಸಂಡೇ ಎಪಿಸೋಡ್ ಕೂಡ ಇದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಕ್ಕೆ. ಥ್ಯಾಂಕ್ ಯು, ಬಾಯ್ ಬಾಯ್, ಲವ್ ಯು.